ಇವತ್ತಿನ ಉದ್ಘಾಟನೆ ಮಾಡಿದಂತಹ ದಿನೇಶ್ ಗೌಡ ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ಸರ್ಕಾರಿ ಪ್ರೌಢಶಾಲೆ ಇದರ ಶಿಕ್ಷಕಿಯಾದಂತಹ ಡಾಕ್ಟರ್ ಶಾಂತಾ ಪುತ್ತೂರು ಇವರು. ಇದೀಗ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ನಗರಸಭಾ ಸದಸ್ಯರಾದಂತಹ ದಿನೇಶ್ ಗೌಡ್ರವರೇ, ಹಾಗೆ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವಂತಹ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಗಣ್ಯರೇ, ಪುಟಾಣಿಗಳೇ, ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ನಮನಗಳು. ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ಮೊಸರು ಕುಡಿಕೆ ಕಾರ್ಯಕ್ರಮ, ಇದರಲ್ಲಿ ಭಾಗವಹಿಸ್ತಾ ಇರುವಂಥದ್ದು ನನಗೆ ತುಂಬ ಖುಷಿ ಆಗ್ತಾ ಉಂಟು. ಇಷ್ಟು ಒಳ ಪ್ರದೇಶದಲ್ಲಿ ಇದ್ದರೂ ಕೂಡ ಇಷ್ಟೊಂದು ಜನರನ್ನು ಸಂಘಟಿಸಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು ಶ್ಲಾಘನೀಯ ಅಂತ ಹೇಳ್ಬೋದು. ಶ್ರೀಕೃಷ್ಣ ಅಂತ ಹೇಳುವಾಗ ನಮಗೆ ಭಗವದ್ಗೀತೆ ಅನ್ನುವಂಥದ್ದು ನಮಗೆ ಜ್ಞಾನವನ್ನು ಕೊಡ್ತದೆ. ಬರೀ ಜ್ಞಾನ ಮಾತ್ರ ಅಲ್ಲ, ನಮ್ಮ ಜೀವನ ಅಂತ ಹೇಳಿದ್ರೆ ಅನೇಕ ಸಮಸ್ಯೆಗಳಿರ್ತವೆ, ಎಡರು ತೊಡರುಗಳನ್ನು ನಾವು ನಿವಾರಿಸಿಕೊಂಡು ಹೋಗಬೇಕಾಗ್ತದೆ. ಈ ಒಂದು ಜೀವನದ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ಕಂಡುಕೊಳ್ಳುವಲ್ಲಿ ಈ ಭಗವದ್ಗೀತೆ ಅನ್ನುವಂಥದ್ದು ಮಹತ್ವದ ಪಾತ್ರವನ್ನು ವಹಿಸ್ತದೆ. ಹಾಗೆ ನಮಗೆ ಇದರ ಮೂಲಕ ಜೀವನ ಪಾಠ, ಹಾಗೆ ಜೀವನ ಮೌಲ್ಯ, ನಿಸ್ವಾರ್ಥ ಸೇವೆ, ಹಾಗೆ ಆತ್ಮವಿಶ್ವಾಸ ಎಲ್ಲವೂ ಕೂಡ ನಮಗೆ ಭಗವದ್ಗೀತೆಯ ಮೂಲಕ ತಿಳಿಯುತ್ತದೆ. ಈ ಒಂದು ಕಾರ್ಯಕ್ರಮ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳ್ಬೋದು. ಇನ್ನು ಮನುಕುಮಾರ್ ಅವರ ಬಗ್ಗೆ ಹೇಳೋದಾದರೆ, ಅವರು ಎಲ್ಲ ಒಂದು ಕ್ಷೇತ್ರದಲ್ಲಿ ಕೂಡ ಇದ್ದಾರೆ. ಹಾಗೆ ಸಂಘಟನೆ ಮಾತ್ರ ಅಲ್ಲ, ಕಲಾವಿದರನ್ನು ಬೆಳೆಸುವಂಥದ್ದು, ಪ್ರೋತ್ಸಾಹಿಸುವಂಥದ್ದು, ಯೂಟ್ಯೂಬ್ ಚಾನಲ್ ಅದನ್ನು ಕೂಡ ಮಾಡಿದ್ದಾರೆ. ಹಾಗೆ ಈ ಸಾಂಸ್ಕೃತಿಕ ಕಾರ್ಯಕ್ರಮ, ಸಾಹಿತ್ಯ ಕಾರ್ಯಕ್ರಮಗಳನ್ನು ಸಂಘಟಿಸುವುದರ ಮೂಲಕ ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಹಾಗೆ ಭಜನೆ ತಂಡವನ್ನು ಕೂಡ ಅವರು ಕಟ್ಟಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅವರ ಒಂದು ಕಾರ್ಯಗಳು ಅನುಕರಣೀಯ ಮತ್ತು ಶ್ಲಾಘನೀಯ. ಈ ಸಂದರ್ಭದಲ್ಲಿ ಶಿವಮಣಿ ಕಲಾ ಸಂಘ ಇನ್ನೂ ಅಷ್ಟು ಶ್ರೇಯಸ್ಸನ್ನು ಹೊಂದುವಂತಾಗಲಿ ಅಂತೇಳಿ ನಾನು ಆಶಿಸ್ತೇನೆ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಪುಟಾಣಿಗಳು ಹಾಗೂ ಕಲಾವಿದರು ಎಲ್ಲರೂ ಕೂಡ ಭಾಗವಹಿಸುವಂಥದ್ದು, ಸಂತೋಷದಲ್ಲಿ ಭಾಗವಹಿಸಿ ಪ್ರಶಸ್ತಿಗಳು, ಬಹುಮಾನಗಳು ಕೆಲವರಿಗೆ ಸಿಗ್ಬೋದು, ಸಿಗದಿದ್ರು ಕೂಡ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದೇ ಒಂಥರ ಭಾಗ್ಯ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ನಿಮಿತ್ತ ಆಗ್ತಾ ಇರುವಂತಹ ಸ್ಪರ್ಧೆಗಳು. ನಾನು ಕೂಡ ಚಿಕ್ಕದಿರುವಾಗ ಭಾಗವಹಿಸಿದ್ದಲ್ಲ ಈ ಸಂದರ್ಭದಲ್ಲಿ ನೆನಪಾಯಿತು. ಚೌತಿ ಇರ್ಬೋದು, ಅಷ್ಟಮಿ ಇರ್ಬೋದು, ಅಥವಾ ನವರಾತ್ರಿ ಇರ್ಬೋದು, ಅಥವಾ ಊರ ಜಾತ್ರೆ ಇರ್ಬೋದು, ಆ ಸಂದರ್ಭದಲ್ಲಿ ನಮಗೆ ಇಷ್ಟೆಲ್ಲ ಈಗ ತುಂಬ ಅವಕಾಶಗಳು, ಈ ವಾಟ್ಸಪ್ ಎಲ್ಲ ಬಂದ ಮೇಲೆ ಬೇರೆ ಬೇರೆ ಸಂಘಟನೆಗಳು ತುಂಬ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಕಾಲದಲ್ಲಿ ಈಗ ಹಿಂದೆ ಹೋದರೆ ನಮಗೆ ಸಿಗ್ತಾ ಇದ್ದದ್ದು ಪ್ರೋತ್ಸಾಹಗಳು ಇಂಥ ಒಂದು ಕಾರ್ಯಕ್ರಮಗಳಿಂದ ದೇವಸ್ಥಾನಗಳಲ್ಲೆಲ್ಲ ಆಗ್ತಾ ಇರುವಂತಹ ಚೌತಿ ಬರಲಿ, ಅಷ್ಟಮಿ ಬರಲಿ, ನವರಾತ್ರಿ ಬರಲಿ, ಶಾಲಾ ವಾರ್ಷಿಕೋತ್ಸವ, ನವರಾತ್ರಿ ಇಡೀ ಇರ್ತಾ ಇತ್ತು, ಅದೊಂದು ಬಾರಿ ಗಮ್ಮತ್ತು. ಹಾಗಿರುವಾಗ ನಾವು ಭಾಗವಹಿಸ್ತಿದ್ದೆವು. ಭಾಗವಹಿಸುವುದು ಅಂತ ಹೇಳಿದ್ರೆ ಅದು ಖುಷಿಯಲ್ಲಿ ಭಾಗವಹಿಸುವುದು. ಫಸ್ಟ್ ಬಹುಮಾನ ಅಂತ, ಪ್ರಥಮ ಬಹುಮಾನ ಅಂತ ಹೇಳಿದ್ರೆ 3 ಲೋಟ ಕೊಡ್ತಾರೆ. ಎರಡನೇ ಬಹುಮಾನ ಅಂದ್ರೆ 2 ಲೋಟ, ಒಂದು ತೃತೀಯ ಬಹುಮಾನ ಅಂತ ಹೇಳಿದ್ರೆ 1 ಲೋಟ ಸಿಗ್ತದೆ. ಮನೆಗೆ 3 ಲೋಟ ಬಂತ ಅಮ್ಮ ಹೇಳ್ತಾರೆ, ಶಾಂತ ಇವತ್ತು ಪ್ರಥಮ ಬಹುಮಾನ ಪಡೆದಿದ್ದಾಳೆ ಅಂತ. ಅದಕ್ಕೆ ಯಾವುದೇ ನಮಗೆ ಪ್ರಮಾಣ ಪತ್ರ ಬೇಡ, ಬಹುಮಾನ ನಮಗೆ ಆ ಥರ ಇತ್ತು, ಪ್ರೋತ್ಸಾಹ ನಮಗೆ ಆಗಿತ್ತು. ಆದರೆ ಅದನ್ನು ನಾವು ದೇವರ ಪ್ರಸಾದ ಅಂತ ಹೇಳಿಕೊಂಡು ನಮಗೆ ಸಿಗುವಂತಹ ಬಹುಮಾನಗಳನ್ನು ಸ್ವೀಕರಿಸ್ತಿದ್ದೆವು. ದೇವರ ಆಶೀರ್ವಾದ, ಗುರುಗಳ ಆಶೀರ್ವಾದ, ಹಾಗೆಯೇ ತಂದೆ ತಾಯಿಯರ ಆಶೀರ್ವಾದ ಇದ್ದರೆ ನಾವು ಎಷ್ಟು ಕೂಡ ಬೆಳೀಬಹುದು. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ಎಲ್ಲ ಪುಟಾಣಿಗಳು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಬೆಳಗುವಂತಾಗಲಿ ಅಂತ ಹೇಳಿ ಆಶಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ತುಂಬ ಧನ್ಯವಾದಗಳು.